ಜೈ ಶ್ರೀಕೃಷ್ಣ. ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹರಿಕಥಾಮೃತ ಸಾರದ 21ನೇ ಸಂಧಿ ಬೃಹತ್ ತಾರತಮ್ಯ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ತಮ್ಮ ಹೆಸರು ಹೇಳ್ಬಿಡಿ. ನನ್ನ ಹೆಸರು ಉಷಾ ಬದ್ರಿನಾರಾಯಣ. ಉಷಾ ಬದ್ರಿನಾರಾಯಣ. ಓಕೆ. ತಾವು ಇಲ್ಲೇ ಇರೋದಾ? ನಾವು ಇಲ್ಲೇ ಮತ್ತಿಕೆಲ್ಲ ಇರೋದು. ಮತ್ತಿಕೆರೆ. ನಾನು ಖಾಸಗಿ ಸಂಸ್ಥೆಯಲ್ಲಿ 2018 ಕೆಲಸ ಮಾಡ್ತಾ ಇದ್ದೆ. ಓಕೆ. ಆಮೇಲೆ ಇವಾಗ ಮನೆಯಲ್ಲಿ ಹೌಸ್ ವೈಫ್ ಆಗಿದ್ದೆ. ಹಾಂ. ಮತ್ತು ಮನೆ ಕೆಲಸಗಳು ಮತ್ತೆ ಇಲ್ಲಿ ಭಜನಾ ಮಾಡಿ. ಓಕೆ. ತಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಲ? ಹೇಳಿ. ಹರಿಕೃಪಾ ಬಲದಿಂದ ಸರ್ವಕಾಲಕ್ಕೂ ಪರಿಪೂರ್ಣರು ಎಂದು ಯಾರು ಕರೆಯಲ್ಪಡುತ್ತಾರೆ? ಸರ್ವಕಾಲಕ್ಕೂ ಲಕ್ಷ್ಮೀದೇವಿಯನ್ನು ಪರಿಪೂರ್ಣವೆಂದು ಕರೆಯಲ್ಪಡುತ್ತೆ. ಲಕ್ಷ್ಮೀದೇವಿಯವರು. ಯಾರು ಕೃಪಾಬಲದಿಂದ? ಹರಿಕೃಪಾಬಲದಿಂದ. ಹರಿಕೃಪಾಬಲದಿಂದ ಸರ್ವಕಾಲಕ್ಕೂ ಪರಿಪೂರ್ಣರು ಎಂದು ಲಕ್ಷ್ಮೀದೇವರನ್ನ ಕರೀತಾರೆ. ಸರಿಯಾದ ಉತ್ತರ. ನಿರುಪಮ ರೂಪಳೆ ಬಾರೆ ಮುಖ ತೋರೆ ದಯವೀರೆ ವರಕೊಲ್ಲಾಪುರ ನಿಲಯೇ. ನಿರುಪಮ ರೂಪಳೆ ಬಾರೆ ಮುಖ ತೋರೆ ದಯವೀರೆ ವರಕೊಲ್ಲಾಪುರ ನಿಲಯೇ. ಪರಮ ಪವಿತ್ರೆ ಪಾವನ ಗಾತ್ರೆ ಪರಮ ಪವಿತ್ರೆ ಪಾವನ ಗಾತ್ರೆ ಕರಿವರ ಯಾತ್ರೆ ಕಂಜಾನೇತ್ರೆ ಸುರವರ ಸ್ತುತಿಗೆ ನಿಸರಿ ಪಾತ್ರೆ ಶುಭಗಾತ್ರೆ ಸುಚರಿತ್ರೆ ವರಕೊಲ್ಲಾಪುರ ನಿಲಯೇ. ನಿರುಪಮ ರೂಪಳೆ ಬಾರೆ ಮುಖ ತೋರೆ ದಯವೀರೆ ವರಕೊಲ್ಲಾಪುರ ನಿಲಯೇ. ವರಕೊಲ್ಲಾಪುರ ನಿಲಯೇ. ಈಗ ಲಕ್ಷ್ಮೀದೇವಿಯರು ಹೇಳ್ತಾರೆ ಏನಂದ್ರೆ ನಾನು ಯಾರನ್ನ ಬೇಕಾದ್ರೂ ಬ್ರಹ್ಮ ಮಾಡ್ತೀನಿ, ಯಾರನ್ನ ಬೇಕಾದರೂ ಏನಂತಂದ್ರೆ ಬ್ರಹ್ಮದೇವ್ರನ್ನ ಮಾಡ್ಬೋದು, ಯಾರನ್ನ ಬೇಕಾದ್ರೂ ರುದ್ರದೇವ್ರನ್ನ ಮಾಡ್ಬೋದು. ಅಂಥ ಒಂದು ಶಕ್ತಿ ನನಗೆ ಯಾರಿಂದ ಬಂದಿದೆ ಅಂದರೆ ಸಮುದ್ರ ಇದರಲ್ಲಿ ಇದ್ದಾನಲ್ಲ ಅವನ ಶ್ರೀಹರಿ ಅಂದರೆ ಅಲ್ಲಿ ಪೌಡಿಸಿದ್ದಾನಲ್ಲ ಅವನ ದಯದಿಂದ ನನಗೆ ಇಷ್ಟು ಒಂದು ಶಕ್ತಿ ಬಂದಿದೆ ಅಂತ ಲಕ್ಷ್ಮೀದೇವರು ಹೇಳ್ತಾರೆ. ಪರಮಾತ್ಮನನ್ನು ಆ ರೀತಿ ಕೊಂಡಾಡ್ತಾರೆ. ಏನಂದ್ರೆ ಏನೇ ನಾವು ಎಷ್ಟೇ ಕೊಂಡಾಡಲಿ ಆ ಸದಾ ಪರಮಾತ್ಮನ ಜೊತೆಗೇ ಇರೋವಂಥ ಲಕ್ಷ್ಮೀದೇವರು ಅಲ್ವಾ. ಅಂಥವ್ರನ್ನ ನಾವು ಏನಂತಂದರೆ ನಿನ್ನ ದಯೆ ಇರಲಿ, ನಿನ್ನ ಒಂದು ಕೃಪೆ ಇರಲಿ ಅಂತ ನಾವು ಕೇಳ್ಕೊತಾ ಇರಬೇಕು. ಈಗ ನಮ್ಮ ಲಕ್ಷ್ಮೀದೇವರದ್ದೇ ಇನ್ನೊಂದು ಪ್ರಶ್ನೆ ತಮಗೆ ಬರ್ತಾ ಇದೆ. ಲಕ್ಷ್ಮೀದೇವಿಯರ ಕಮಲಾಲಯ ರೂಪವು ಯಾವುದು? ಲಕ್ಷ್ಮೀದೇವಿಯ ಕಮಲಾಲಯ ರೂಪ ಯಾವುದು? ಕಮಲಾಲಯ ರೂಪ ಪದ್ಮಾವತಿ. ಪದ್ಮಾವತಿ ರೂಪ. ಸರಿಯಾದ ಉತ್ತರ. ಲಕ್ಷ್ಮೀದೇವಿಯವರ ಕಮಲಾಲಯ ರೂಪ ಅಂತಂದರೆ ಪದ್ಮಾವತಿ. ಸರಿಯಾದ ಉತ್ತರ. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಪದ್ಮಾಸನ ಪದವಿ ಸಂಪ್ರಾಪ್ತರು ಯಾರು? ಪದ್ಮಾಸನ ಪದವಿ ಸಂಪ್ರಾಪ್ತರು ಯಾರು? ಭಾವಿ ಸಮೀರರಾದ ಬ್ರಹ್ಮ ವಾಯುದೇವರು. ಭಾವಿ ಸಮೀರರಾದ ಬ್ರಹ್ಮ ವಾಯುದೇವರು. ಅಲ್ಲ, ಭಾವಿ ಬ್ರಹ್ಮರು ಮತ್ತು ವಾಯುದೇವರು. ಭಾವಿ ಬ್ರಹ್ಮರು ವಾಯುದೇವರು. ಹಾಂ, ಬ್ರಹ್ಮರು ಮತ್ತು ವಾಯುದೇವರು. ಅವ್ರಿಗೆ ಏನಂತಾರೆ ಅಂತಂದರೆ ಪದವಿ ಪದ್ಮಾಸನ ಪದವಿ ಸಂಪ್ರಾಪ್ತರು ಅಂತಲೇ ಹೇಳ್ತಾರೆ ಅವ್ರಿಗೆ ಅಲ್ವಾ. ಭಾವಿ ಬ್ರಹ್ಮರಾದ ವಾಯುದೇವರು. ಭಾವಿ ಬ್ರಹ್ಮರಾದ ವಾಯುದೇವರು. ಸರಿಯಾದ ಉತ್ತರ. ಇನ್ನು ಕೊನೆ ಪ್ರಶ್ನೆ ತಮಗೆ. ಈ ಒಂದು ಕಾರ್ಯಕ್ರಮ ರಥೋತ್ಸವ ಕಾರ್ಯಕ್ರಮ ಹೇಗೆ ಅನ್ನಿಸ್ತಾ ಇದೆ ತಮಗೆ? ನನಗೆ ತುಂಬ ಖುಷಿ ಕೊಡ್ತಾ ಇದೆ. ನಾವು ಇದು ಮೊದಲನೇ ಸರಿ ಈ ಥರ ಕಾರ್ಯಕ್ರಮ ಕೇಳ್ತಾ ಇರೋದು. ತುಂಬ ಸಂತೋಷ ಆಗ್ತದೆ. ಇದೇ ಥರ ನಡೀಲಿ ಅಂತ ಆಸೆ ಪಡ್ತಾ ಇದ್ದೀರಾ. ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಅಂತಂದರೆ ರಥೋತ್ಸವದಲ್ಲಿ ಬಂದು ಎಲ್ಲರೂ ಏನು ಅಂತಂದರೆ ನಮ್ಮ ಈ ಮನೋರಥವನ್ನು ಈಡೇರಿಸಿಕೊಡ್ತಾನೆ ಪರಮಾತ್ಮ ಅಂತ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರಿಗೆ, ನೋಡ್ತಾ ಇರೋರಿಗೆ
ಎಲ್ರಿಗೂ ಕೂಡ ಅವರ ಮನೋರಥ ಪೂರೈಕೆ ಆಗಲಿ, ಪರಮಾತ್ಮ ಕೊಡಲಿ ಅಂತ ಹೇಳಿ ಬೇಡ್ಕೊಳ್ಳೋಣ ಅಲ್ವಾ. ಇನ್ನು ನಿಮ್ಮದು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಮ್ಮ. ಪೌಲೋಮಿ ಎಂದರೆ ಯಾರು? ಪೌಲೋಮಿ ಎಂದರೆ ಯಾರು? ಪೌಲೋಮಿ ಎಂದರೆ ಇಂದ್ರದೇವನ ಪತ್ನಿಯಾದ ಶಚಿದೇವಿ. ಹೌದಾ? ಕರೆಕ್ಟಾ? ಓಕೆ ಓಕೆ. ಇಂದ್ರನ ಮಡದಿಯಾದ ಶಚಿದೇವರು ಸರಿಯಾದ ಉತ್ತರ. ಪೌಲೋಮಿ ಅಂತ ಕರೀತಾರೆ ಅವ್ರನ್ನ. ಪೌಲೋಮಿ ಅಂದರೆ ಇಲ್ಲಿ ಇಂದ್ರನ ಮಡದಿಯಾದಂಥ ಶಚಿದೇವಿ ಅಂತ ಸರಿಯಾದ ಉತ್ತರ. ಎಲ್ಲ ಪ್ರಶ್ನೆಗಳಿಗೂ ತಾವು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ಮಿತ್ರವೈವಸ್ವತರು ಈಶಾವೇಶ ಬಲದಿಂದ ಮಿತ್ರಗಿಂತುತ್ತಮರು ಸ್ವಾಹ ಭರ್ತೃಭೃಗುವು ಪ್ರಸೂತಿ ವಿಶ್ವ ಮಿತ್ರ ಮೊದಲ